ರಾಘವೇಂದ್ರನ ಚಿಂತೆಯಲ್ಲಿ ನಿಧನರಾದ ರಾಘವೇಂದ್ರ ತಾಯಿ ಮಂಚಮ್ಮ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಆರೋಪಿಗಳಲ್ಲಿ ಒಬ್ಬನಾದ ಚಿತ್ರದುರ್ಗದ ರಾಘವೇಂದ್ರ ತಾಯಿ ನಿಧನರಾಗಿದ್ದು, ಅದೇ ಸಮಯದಲ್ಲಿ ರಾಘವೇಂದ್ರನ ಸಹೋದರ ವೀರೇಶ್ ಮಾತನಾಡಿ, ರಾಘವೇಂದ್ರ ಎಂದರೆ ಬಹಳ ಪ್ರೀತಿ. ಅವನು ಬಂಧನವಾದಾಗಿನಿಂದ ಬಹಳಷ್ಟು ಚಿಂತೆಗೀಡಾಗಿದ್ರು. ಅವನದ್ದೇ ಚಿಂತೆಯಾಗಿತ್ತು. ಅದೇ ಕೊರಗಿನಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ತಾಯಿಯ ಅಂತಿಮ ದರ್ಶನಕ್ಕೆ ಆರೋಪಿ ರಾಘವೇಂದ್ರನನ್ನ ಕರೆಸುವಂತೆ ಮನವಿ ಮಾಡಿದ್ದಾರೆ. ಬೆಳಗಿನ ಜಾವ 4:15ಗೆ ಡೆತ್ ಆದ್ರೆ ಸರ್. ಯಾಕೆ ಅಂದರೆ ಅವನು ಅಂದರೆ ಭಾಳ ಆಸೆ. ಭಾಳ ಆಸೆ ಅಂದರೆ ಹೇಳ್ಬಾರ್ದು ಸರ್. ಅವಾಗಿಂದ ಅವ್ರನ್ನೆಲ್ಲ ಕಟ್ಬಿಟ್ರು. ಅವನು ಯಾವಾಗ ಈ ಕೇಸಲ್ಲಿ ಬಿಟ್ಟ ಅನ್ನೋ ಅವನು ಅಂತಾನಲ್ಲ, ಅವನು ಹೊಡೆದ್ರೆ ಹೊಡ್ಸ್ಕೊಂಬರನ್ ಸರ್. ಪಾಪ ಅವರಮ್ಮ ಯಾವಾಗ ಅವನು ಈ ಕೇಸಲ್ಲಿ ಬಿಟ್ಟ ಅನ್ನೋ ಅವಾಗಿಂದ ಊಟ ಮಾಡ್ತಿದ್ರು, ಚೆನ್ನಾಗಿದ್ರು. ಏಕ್ದಮ್ ನೆಲ ಕಟ್ಬಿಟ್ರು ಸರ್. ಈ ಥರ ಆದಾಗಿಂದ ಅವನು ಹಂಗಾಗಿ ಈಗ ಅಂತ್ಯಕ್ರಿಯೆಗೆ ಅವ್ನು ಬರಲೇಬೇಕು ಸರ್. ಅವನು ಬರ್ದಲೆ ಸಣ್ಣ ಮಗ ಭಾಳ ಆಸೆ. ಬಂದು ಅಂತ್ಯಕ್ರಿಯೆಗೆ ಬರಬೇಕು ಸರ್. ದಯವಿಟ್ಟು ಅದನ್ನು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಸರ್. ಚೆನ್ನಾಗಿದ್ರು ಸರ್. ಇವಾಗ ಒಂದು ಊಟ ಗೀಟ ಎಲ್ಲ ಮಾಡೋರು. ಯಾವಾಗ ಇವರು ಇದಾದರೂ ಅವ್ನು ಬಿಟ್ಟಾದ್ನಲ್ಲ ಅವಾಗಿಂದ ನೆಲ ಕಟ್ಬಿಟ್ರು ಸರ್. ಆವಾಗಿಂದ ಪೂರ್ತಿ ಒಂಥರ ಅವರು ಆ ಅಮ್ಮಂಗೆ ಏನು ಅನ್ನಿಸ್ಬಿಡ್ತಾ ಏನೋ ಪೂರ್ತಿ ಊಟನೇ ಬಿಟ್ಬಿಟ್ರು. ಊಟ ಬಿಟ್ಟು ನೆಲ ಕಟ್ಬಿಟ್ರು. ಈಗೂ ರಘು ಅಂತ ಮಾತಾಡ್ತಾರೆ ಇದ್ದಾಗ. ಹಂಗಾಗಿ ಈಗ ಅವ್ನಿಗೆ ಬಂದರೆ ಒಳ್ಳೇದು ಸರ್. ಬರಲೇಬೇಕು ಸರ್. ಮಾಡಿ ಕಳಿಸ್ಕೊಡ್ರಿ ಸರ್. ನಿಮ್ಮ ಹೆಸರು? ವೀರೇಶ್.